ಅಂತಾಳ ಅವಳು. ಮಾಡೋದು ನೋಡಿ, ವೈಡಾಲ್ ರಿಪೋರ್ಟ್ ಪಾಸಿಟಿವ್ ಇದ್ರೆ ಟೈಫಾಯ್ಡ್ ಅಂತ ಹೇಳ್ಬೋದು, ಮಲೇರಿಯಲ್ ಸ್ಮಿಯರ್ ಇದ್ರೆ ಮಲೇರಿಯಾ ಅಂತ ಹೇಳ್ಬೋದು. ಹೆಂಗೆ ಅಜ್ಜಿ ಕನ್ವಿನ್ಸ್ ಮಾಡೋದು? ವೈರಲ್ ಜ್ವರ ಇದೆ, ವೈರಲ್ ಜ್ವರದೊಳಗೆ ಏನು ರಿಪೋರ್ಟ್ ಇರೋಲ್ಲ. ಕುತ್ಕೋ ಅಜ್ಜಿ, ಮೆಲ್ಲ ನಾಡಿ ಹಿಡ್ದೆ ಅಜ್ಜಿ ಮಕ ನೋಡಿದೆ, ಸೈಕಾಲಜಿ ನಮ್ಮ ಶೆಣೈ ಡಾಕ್ಟರ್ ಹೇಳ್ಕೊಟ್ಟಿದ್ರಲ್ಲ ಅದನ್ನು ಉಪಯೋಗಿಸ್ದೆ. ಅಜ್ಜಿ ಇದು ವೈರಲ್ ಜ್ವರ ಕಣಜ್ಜಿ ಅಂದೆ. ಅಜ್ಜಿ ಖುಷಿ ಆಗ್ಬಿಡದ. ಅದಕ್ಕೆ ನೋಡು ನೀನ್ ಬೆಸ್ಟ್ ಡಾಕ್ಟರ್ ಅಂದಿದ್ದು, ಎಷ್ಟು ಚೆನ್ನಾಗಿ ಕಂಡಿಡ್ದೆ ನೋಡು. ನನಗೆ ಆಶ್ಚರ್ಯ, ಅಜ್ಜಿ ಹೆಂಗ್ ಗೊತ್ತಾಯ್ತು? ನಾನು ಅದೇ ಕಣಪ್ಪ, ಇವರಪ್ಪ ರಾಜಣ್ಣ ಇದ್ದಾನ, ನಿನ್ ಮಳೆ ಕಿತ್ತಿದೆಯಲ್ಲ, ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ರು, ಮನೆ ತುಂಬಾ ವೈರ್ಗಳು ತಂದು ಚೆಲ್ಬಿಟ್ಟವನು. ಈ ತುಂಟ ನನ್ನ ಮಗ ಯಾವ ವೈರ್ನಾಗೆ ಕೈ ಇಕ್ಕೊಂಡಿರ್ತಾನೆ, ನೀನ್ ಹೆಂಗ್ ಕಂಡಿಡ್ದೆ ನೋಡು ಅಂತ. ನಾನು ವೈರಲ್ ಜ್ವರ ಅಂದ್ರೆ ಅಜ್ಜಿ ವೈರ್ನಾಗಿ ಹೀಟಾಗಿ ಬಂದಿರ ನೋಡ್ರಿ ಹೆಂಗ್ ವರ್ಕೌಟ್ ಆಯ್ತು. ಆ 3 ಜನ ಡಾಕ್ಟರ್ಗಿಂತ ಅದೇ ಮೆಡಿಸಿನ್ ನಾನು ಕೊಟ್ಟೆ. ಅಜ್ಜಿ ಖುಷಿ. ಇದು ನೋಡ್ರಿ ವೈದ್ಯಕೀಯ ವಿಜ್ಞಾನ, ಇದು ಬಹಳ ಇಂಪಾರ್ಟೆಂಟ್. ಪ್ರಾಮಿಸ್ ನಾ ಹೇಳ್ತೀನಿ, ನಿಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ಈ ನಾಲೆಡ್ಜ್ ಇರಬೇಕು, ನಿಮ್ಮನ್ನು ಮಾತಾಡಿಸೋ ರೀತಿ ಇರಬೇಕು. ಇದು ಬಹಳ ಸರ್ ಹಳೆ ಕಾಲ ಟೀಚರ್ಸ್ ನಮ್ಗೆ ಹೇಳ್ಕೊಡೋರು ಕೇಳಿ. ಅನ್ಫಾರ್ಚುನೇಟ್ಲಿ ಇವತ್ತು ಬಹಳ ಜನ ಒಳ್ಳೆ ಟೀಚರ್ಸ್ ಇಲ್ಲ. ಮೆಡಿಕಲ್ ಕಾಲೇಜ್ ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಓದಿದಾಗ 4 ಮೆಡಿಕಲ್ ಕಾಲೇಜ್ ಇದ್ದು ಕರ್ನಾಟಕದಲ್ಲಿ, 2 ಪ್ರೈವೇಟ್ ಇದ್ದು. ಇವತ್ತು 78 ಕಾಲೇಜ್ಗಳು ಇದ್ದಾವೆ, ಮೇಸ್ಟ್ರುಗಳೇ ಇಲ್ಲ. ಯಾರು ಪಾಠ ಹೇಳ್ಕೊಡ್ತಾರೆ? ಓದಿ ನಮ್ಮ ಥರ ಹೇಳೋ ಟೀಚರ್ ಆದರೂ ಬೇಕಲ್ಲ, ಇಲ್ಲ. ಸೊ ಹಂಗಾಗಿ ಆನೆಸ್ಟ್ಲಿ ಹೇಳ್ತೀನಿ, ನಿಮ್ಗೆ ಗ್ಯಾಸ್ಟ್ರಿಕ್ ಇದು ಊಟದ ಬಗ್ಗೆ ಒಂದು ಮಾತು ನಿಮ್ಗೆಲ್ರಿಗೂ ಗೊತ್ತಿದೆ. ಏನು ಡಾಕ್ಟರ್ ನನಗೇನು ಹೊಸ್ದಾಗಿ ಹೇಳ್ಕೊಡ್ತಾರ? ಉಣ್ಣೋದು ಹೇಳ್ಕೊಡ್ತೀನಿ, ಕೇಳ್ಕೊಳ್ಳಿ, ಬಹಳ ಇಂಪಾರ್ಟೆಂಟು. ಊಟ ಅಂದ್ರೆ 5 ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ದಿನ ರಾಗಿ ಮುದ್ದೆ, ಬೆಳಗ್ಗೆ ದೋಸೆ ತಿಂತೀರಿ, ಇಡ್ಲಿ ತಿಂತೀರಿ, ಇದನ್ನು ಕಾರ್ಬೋಹೈಡ್ರೇಟ್ಸ್ ಅಂತೀವಿ ನಾವು. ಇದು ಬಹಳ ಇಂಪಾರ್ಟೆಂಟ್. ಬೆಳಗ್ಗೆ ನೀವೇನ ತಿನ್ನಿ, ನಿಮ್ಮ ದಿನನಿತ್ಯದ ಕೆಲಸಕ್ಕೆ ಅದು. 2ನೇದು ಪ್ರೋಟೀನ್ಸ್. ನೀವು ತಿನ್ನುವ ಆಹಾರದಲ್ಲಿ ಪ್ರೋಟೀನ್ಸ್ ಇದೆಯಾ ಇಲ್ವಾ? ಇವೆಲ್ಲ ನನ್ನ ಭಾಷೆ, ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ಮೊನ್ನೆ ತಾನೇ 2 ತಿಂಗಳ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ನನ್ನಲ್ಲಿ ಒಂದು ಮನವಿ ಮಾಡ್ತು. ಡಾಕ್ಟ್ರೇ, ನೀವು ತುಂಬಾ ಸೀನಿಯರ್ ಡಾಕ್ಟರ್ ಇದ್ದೀರಿ, ಕರ್ನಾಟಕ ರಾಜ್ಯ ಸರ್ಕಾರ ಆಸಿಸ್ ಪ್ರೇಮ್ಜಿ ಆರ್ಗನೈಸೇಷನ್ ಇಂದ ಒಂದು ದಿನಕ್ಕೆ 71 ಲಕ್ಷ ಬೇಯಿಸಿದ ಮೊಟ್ಟೆ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ಶಾಲೆ ಮಕ್ಕಳು, ಅನುದಾನಿತ ಮಕ್ಕಳು ತಿಂತಾ ಇಲ್ಲ. ಅವ್ರು ತಿನ್ನಂಗ್ ನೀವು ಮಾಡಿ ಡಾಕ್ಟ್ರೆ. 21ನೇ ತಾರೀಕು ಇಡೀ ಹಾಸನ ಜಿಲ್ಲೆಯ ಶಾಲಾ ಮಕ್ಕಳಿಗೆ ನಂದು ಟಾಕ್ ಇದೆ, ವಿಡಿಯೋ ಟಾಕ್ ಇದೆ. ಅವರು ಅಷ್ಟೇ ಮನವಿ. ಹಾಲು ಕೊಡ್ತೀವಿ, ಹಾಲು ಕುಡಿಯಲ್ಲ ಮಕ್ಕಳು. ನೀವು ತಪ್ಪು ಹೇಳ್ಬಿಡ್ತೀರಿ, ಹಾಲು ಕುಡಿದ್ರೆ ಕಫ ಸೇರ್ಕೊಂಡ್ಬಿಡ್ತೀರಿ. ಹಾಲು ಕುಡಿದ್ರೆ ಹಾಲು ಹೊಟ್ಟೆ ಒಳಗೆ ಹೋಗುತ್ತೆ, ಕಫ ಆಗಲ್ಲ. ಇದನ್ನ ನಾನು ಹೇಳ್ಬೇಕಾ? ನಾನು ಹೇಳಿದ್ರೆ ಶಂಕದಿಂದ ತೀರ್ಥ ಬಂದಂಗೆ. ಈ ಕೋಳಿ ಮೊಟ್ಟೆ ಬಗ್ಗೆ ನೀವು ನಂಬಿ ನನ್ನ ನಾನು ನೋಟ್ಸ್ ಇಟ್ಕೊಂಡು ಬಂದಿದ್ದೀನಿ. ನಿಮ್ಗೆ ಕೋಳಿ ಮೊಟ್ಟೆ ಬಗ್ಗೆ ಹೇಳ್ಬೇಕು ಅಂತಾನೆ ನಾನೊಂದು ರೆಕಾರ್ಡ್ ಮಾಡಿಕೊಟ್ಟೆ. ನಾನು ಒಬ್ಬನೇ ಮಾಡಲಿಲ್ಲ, ಒಬ್ಬರು ವೆಟರ್ನರಿ ಡಾಕ್ಟ್ರು, ಇಲ್ಲೇ ಇದೆ ವೆಟರ್ನರಿ ಡಾಕ್ಟರ್ ಶಿವಮೊಗ್ಗದಲ್ಲಿ, ಶ್ರೀಧರ್ ಅಂತ, ನಾನು ಅವರಿಬ್ಬರು ಕೂತು ಮೊಟ್ಟೆಯ ಬಗ್ಗೆ, ದಿನಕ್ಕೊಂದು ಮೊಟ್ಟೆ ತುಂಬುವುದು ನಿಮ್ಮ ಮಕ್ಕಳ ಹೊಟ್ಟೆ. ನಿಮಗೆ ಬಹಳ ಜನ ಕನ್ಫ್ಯೂಷನ್, ಭಂಡಾರ ತಿನ್ಬೇಕೋ ಬೇಡವೋ ಡಾಕ್ಟ್ರೆ, ಹಾರ್ಟ್ ಅಟ್ಯಾಕ್ ಆಗುತ್ತಾ ಅಂತ. ಎಷ್ಟು ಚೆನ್ನಾಗಿದೆ ಅಂದ್ರೆ 2 ನಿಮಿಷ ನಿಮ್ಗೆ ಇದ್ರ ವಿವರಣೆ ಕೊಡ್ತೀನಿ. ಸೊ ನಿಮಗೆ ಪ್ರೋಟೀನ್ಸ್ ಆಯ್ತು ನೋಡಿ. ಕೋಳಿ ಮೊಟ್ಟೆ ವೆಜಿಟೇರಿಯನ್, ನಾನ್ ವೆಜ್. ಯಾಕಂದ್ರೆ ಲಿಂಗಾಯತರಾದ್ರೆ ನಾವು ನಾನ್ ವೆಜಿಟೇರಿಯನ್ ತಿನ್ನಲ್ಲ ಡಾಕ್ಟ್ರೆ, ಬ್ರಾಹ್ಮಣರಾದ್ರೆ ನಾವು ತಿನ್ನಲ್ಲ ಡಾಕ್ಟ್ರೆ, ನಾವು ಗೌಡ್ರು ಡಾಕ್ಟ್ರೆ, ಆಂಜನೇಯನ ಪೂಜೆ ಮಾಡ್ತೀವಿ, ಶನಿವಾರ ತಿನ್ನಲ್ಲ ಡಾಕ್ಟ್ರೆ, ಸೋಮವಾರ ತಿರುಪತಿಗೆ ಹೋಯ್ತೀವಿ, ತಿನ್ನಲ್ಲ. ಕೊನೆಗೆ ಎಲ್ರಿಗೂ ಹೇಳಿದೆ, ಕೋಳಿ ಮೊಟ್ಟೆ ನಾನ್ ವೆಜಿಟೇರಿಯನ್ ಅಲ್ಲ. ನಾನು ನಿಮಗೆ ಡಿಕ್ಲೇರ್ ಮಾಡಿ ಹೇಳ್ತೀನಿ, ಐ ಆಮ್ ಎ ಸೈಂಟಿಸ್ಟ್. ಸುಮ್ಮನೆ ಬುಲ್ಡೆ ಹೊಡಿಯಲ್ಲ ನಾನು. ನೀವು ವೆಸ್ಟ್ ಬೆಂಗಾಲ್ಗೆ ಹೋದ್ರೆ, ಮಂಗಳೂರಿಗೆ ಹೋದ್ರೆ ಮೀನನ್ನ, ಸಮುದ್ರದ ಬದನೆಕಾಯಿ ಅಂತ ಬ್ರಾಹ್ಮಣರು ತಿಂತಾರೆ. ಅದೇ ರೀತಿ ಇವತ್ತಿನಿಂದ ನಾನು ಹೇಳಿದ ಮೇಲೆ ಬ್ರಾಹ್ಮಣರು ಮೊಟ್ಟೆ ತಿನ್ಬೇಕು, ಲಿಂಗಾಯತರು ಮೊಟ್ಟೆ. ಯಾಕಂದ್ರೆ ಒಂದು ಕೋಳಿಯ ಮೊಟ್ಟೆಯಲ್ಲಿ ಏನೆಲ್ಲ ಜೀವಾಂಶ ಇದೆ ಅಂದ್ರೆ, ನಿಮ್ಮ ಮಕ್ಕಳಿಗೆ ನೆನಪಿನ ಶಕ್ತಿ ಕಡಿಮೆ ಆದ್ರೆ ಇವತ್ತಿನಿಂದ ಒಂದು ಕೋಳಿ ಮೊಟ್ಟೆ ಕೊಡಿ. ನಾನು ಸುಮ್ಮನೆ ಬುಲ್ಡೆ ಹೊಡಿತಿಲ್ಲ, ಇದ್ರೊಳಗೆ ಏನಿದೆ ನಿಮ್ಮ ಮಕ್ಕಳಿಗೆ ನೆನಪು ಶಕ್ತಿ ಜಾಸ್ತಿ ಮಾಡ್ಲಿಕ್ಕೆ ಅನ್ನೋದ್ರ ಅದ್ರ ಹೆಸರು ಹೇಳ್ತೀನಿ. ಪೂರ್ತಿ ನೆನಪು ಬರಲ್ಲ, ಯಾಕಂದ್ರೆ ನನಗೆ 71 ವರ್ಷ ಆಯ್ತು. ವಯಸ್ಸಾದ್ಮೇಲೆ ಸ್ವಲ್ಪ ಮರುವು ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಬರ್ಕೊಂಡೇ ಬಂದಿದ್ದೀನಿ, ಹೇಳ್ತೀನಿ ನೋಡಿ. ಸೊ ಪ್ರೋಟೀನ್ಸ್ ಅದು ಆಮೇಲೆ ಹೇಳ್ತೀನಿ. ದಯವಿಟ್ಟು ನಿಮ್ಮ ಆಹಾರದಲ್ಲಿ ಪ್ರೋಟೀನ್ಸ್ ಇರಬೇಕು. ಅಂದ್ರೆ ನೀವು ಇಲ್ಲ ಡಾಕ್ಟ್ರೆ ನಿಮ್ಮ ಮಾತು ನಾವು ಕೇಳಲ್ಲ ಅಂದ್ರೆ, ಓನ್ಲಿ ಬೇಳೆಕಾಳು ತಿನ್ರಿ, ಅವರೆಕಾಳು ತಿನ್ರಿ, ಅದರ ಪ್ರೋಟೀನ್ಸ್ ಇದೆ. 3ನೇದು ಫ್ಯಾಟ್. ದಯವಿಟ್ಟು ಕೊಬ್ಬಿನ ಅಂಶ ನೀವು ಎದುರ್ಕೋತೀರಿ ತುಪ್ಪ ಕುಡಿಯೋಕ್ಕೆ. BM ಹೆಗ್ಡೆ ಅವರು ನನ್ನ ಟೀಚರ್ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ತೆಂಗಿನ ಆಯಿಲ್ನೊಳಗೆ ಫ್ಯಾಟ್ ಇರಲ್ಲ, ತುಪ್ಪದಲ್ಲಿ ಇರಲ್ಲ, ಉಂಡ್ರಿ ಏನೂ ಆಗಲ್ಲ. 2 ನಿಮಗೆ ಗೊತ್ತಿಲ್ಲ, ಈಗ ನಾನು ಹೇಳ್ಕೊಳ್ತೀನಿ, ತಿಂತೀರಿ ಗೊತ್ತಿಲ್ಲ ನಿಮಗೆ. ಫೈಬರ್ ಅಂಡ್ ವಾಟರ್.
ಯಾವನೊಬ್ಬ ಮುಟ್ಟಾಳ ಹೇಳ್ತಾನೆ ನಿಂತು ನೀರು ಕುಡಿಬೇಡಿ, ನಿಂತು ನೀರು ಕುಡಿದ್ರೆ ನೀನು ಮಂಡಿಗೆ ಹೋಗುವಂತೆ ಹೇಳ್ದವನು ಯಾರು ಗೊತ್ತಾ? ರಿಟೈರ್ಡ್ IAS ಆಫೀಸರ್. ಅದ್ಯಾವುದೋ ಒಂದು ಡ್ರಿಂಕ್ ಬೇರೆ ತಯಾರು ಮಾಡಿದ್ದಾನೆ. ಈಚೀಚೆಗೆ ನಿಮಗೆ ಟೋಪಿ ಹೆಂಗಾಗ್ತಾರೆ ಅಂದರೆ, ಇದೊಂದು ಹೊಸ ಯೂನಿವರ್ಸಿಟಿ ಬಂದ್ಬಿಟ್ಟಿದೆ, ವೈಸ್ ಚಾನ್ಸಲರ್ ಇಲ್ಲ, ಅದಕ್ಕೆ ರಿಜಿಸ್ಟ್ರಾರ್ ಇಲ್ಲ ಅಂತ ವಾಟ್ಸಾಪ್ ಯೂನಿವರ್ಸಿಟಿ. ಬಾಯಿಗೆ ಬಂದಿದ್ದು ಮಾತಾಡ್ತಾರೆ. 3 ತಿಂಗಳಿಂದ ನೀವು ನೋಡಿರ್ಬೇಕು, ಒಬ್ರು ಕುರುಡು ಸ್ವಾಮೀಜಿ ಅವ್ರು ಕಾವಿ ಹಾಕ್ಕೊಂಡಿದ್ದಾರೆ, ಅವ್ರಿಗೆ ನಮಸ್ಕಾರ ಮಾಡ್ತೀನಿ ನಾನು. ಆದರೆ ಅವ್ರೊಂದು ತಪ್ಪು ಮಾಹಿತಿ ಕೊಡ್ತಾರೆ. ಹೆಂಗೆ ಹೇಳ್ತಾರೆ ಗೊತ್ತಾ? ನೋಡಿ, ನೀವೆಲ್ಲ ಮದುವೆ ಮನೆಗೆ ಹೋಯ್ತಿರಲ್ಲ, ಊಟ ಆದ್ಮೇಲೆ ಬಾಳೆಹಣ್ಣು ಕೊಡ್ತಾರಲ್ಲ, ನೀವು ಬಾಳೆಹಣ್ಣು ತಿಂತೀರಲ್ಲ, ಏನಾಗುತ್ತೆ ಗೊತ್ತಾ? ಬಾಳೆಹಣ್ಣು ಒಳಕ್ಕೆ ಹೋಗುವಾಗ ಕೇಳುತ್ತಂತೆ ಜಾಗ ಬಿಡಿ ಜಾಗ ಬಿಡಿ ಅಂತ. ನೀವು ಆಲ್ರೆಡಿ ಉಂಡಿರ್ತೀರಲ್ಲ, ಯಾವ ಜಾಗ ಬಿಡಲ್ವಂತೆ. ಅವ್ರ ಭಾಷೆಯಲ್ಲಿ ನಾನು ಮಾತಾಡ್ತಿರೋದು, ಅವ್ರು ಹೇಳಿದ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ. ಅದು ಅಲ್ಲೇ ಕೊಳ್ತೋಗ್ಬಿಡುತ್ತಂತೆ, ನಿಮಗೆ ಪೈಲ್ಸ್ ಬಂದ್ಬಿಡುತ್ತಂತೆ. ತೆಗೆದ್ಬಿಡೋಣ ಅನ್ಸ್ಬಿಟ್ಟಿತ್ತು ನನಗೆ. ಯಾವ ಡಾಕ್ಟ್ರಿ ವಯ್ಯ ಯಾಕೆ ಹಿಂಗೆ ಮಾತಾಡ್ತಾನೆ? ಬಾಳೆಹಣ್ಣು ಇಸ್ ಸಚ್ ಎ ವಂಡರ್ಫುಲ್ ಫುಡ್. ನೀವು ತಿನ್ನುವ ಆಹಾರದಲ್ಲಿ ಫೈಬರ್ ಇರಬೇಕು. 20 ವರ್ಷದ ಹಿಂದೆ ನಮ್ಮೂರ್ ಕಡೆ ಚೇಪೆ ಹಣ್ಣು ಬೆಳಿತಾರೆ, ನಿಮ್ಮ ಕಡೆ ಬೆಳಿತಾರೋ ಇಲ್ಲೋ ಗೊತ್ತಿಲ್ಲ, ಗೋವಾ ಅಂತಾರೆ ಇಂಗ್ಲೀಷ್ನಲ್ಲಿ, ಸೀಬೆ ಹಣ್ಣು ಅಂತಾರೆ. ನಮ್ಮೂರ್ ಕಡೆ ಯಾರು ತಿಂತಿರಲಿಲ್ಲ. ಸರ್, ತಿನ್ಬೇಡ ಕಣ, ಗೊಣ್ಣೆ ಸುರಿತದೆ ಅಂತ ಅಜ್ಜಿ ಬೈಯೋಳು ಹುಡುಗನಿಗೆ. ಅದ್ರೊಳಗೆ ಬೀಜ ಇರುತ್ತಲ್ಲ, ಆ ಬೀಜ ನಿಮ್ಮ ಕರುಳನ್ನು ಕೆಡಿಸ್ಬಿಡುತ್ತೆ ಅಂತ ವಿಧಾನಸೌಧದಲ್ಲಿ ನಾನು ಒಂದು ಟಾಕ್ ಕೊಟ್ಟಿದ್ದೆ. ಅಂಡರ್ ಸೆಕ್ರೆಟರಿ ಒಬ್ರು ಮಾಗಡಿ ಕಡೆಯವ್ರು ನಾನು ಕೇಳ್ತಾರೆ, ಡಾಕ್ಟ್ರೇ ಚೇಪೆ ಹಣ್ಣು ತಿಂದ್ರೆ ತಾತ ಬಂದಿದ್ರು, ತಿನ್ಬೇಡ ಕಣೋ, ಕರುಳು ಕೆಡಿಸ್ಬಿಡುತ್ತೆ. ಆದ್ರೆ ನಿಮ್ಗೆ ಹೇಳ್ತೀನಿ, ನೀವು ತಿನ್ನುವ ಆಹಾರದಲ್ಲಿ ಜೀರ್ಣ ಆಗದಿರುವಂತ ಅಂಶ ಇದ್ರೆ ಅದನ್ನ ಫೈಬರ್ ಅಂತೀವಿ. ನೀವು ಚೇಪೆ ಬೀಜನ ಅಗಿಲಿಕ್ಕಾಗಲ್ಲ, ನಿಮ್ಮ ಸ್ಟಮಕ್ ಗ್ರೈಂಡಿಂಗ್ ಮಿಷಿನ್ ಅದು ಅರಿಯಕ್ಕಾಗಲ್ಲ, ಹಂಗೆ ಇದು ಫೈಬರ್. 5ನೇದು ನೀರು. ದಯವಿಟ್ಟು ನೀರನ್ನ ಊಟದ ಮಧ್ಯನೂ ಕುಡಿಬೋದು, ಊಟಕ್ಕೆ ಮೊದಲು ಕುಡಿಬೋದು. ಬಹಳ ಜನ 45 ನಿಮಿಷ ಆದ್ರೂ ನೀರು ಕುಡಿಬೇಡಿ ಅಂತ ತಪ್ಪು ಹೇಳ್ತಾರೆ. ಒಂದು ದಿನಕ್ಕೆ 2.5 ಲೀಟ್ರು ನಿಮ್ಮ ಮಗುಗೆ ಅರ್ಧ ಲೀಟ್ರ್ ಎಕ್ಸ್ಟ್ರಾ ಕುಡಿಸಿ. ಸ್ಕೂಲಿಂದ ಬಾಟ್ಲ್ ವಾಪಸ್ ತಂದ್ರೆ ಮನೆ ಬಂದ್ಮೇಲೆ ಕುಡಿಸಿ. ನೀರು ಬಹಳ ಇಂಪಾರ್ಟೆಂಟು. ಮನುಷ್ಯನ ದೇಹದಲ್ಲಿ 70% ನೀರು. ಅದಕ್ಕಿಂತ ಮಜಾ, ನಿಮ್ಮ ದೇಹ ನೀವು ಎಷ್ಟೊಂದು ಬೋರ್ ಹಾಕ್ಸಿರ್ತೀರಿ. ನಿಮ್ಮ ದೇಹದಲ್ಲಿ ಎಷ್ಟು ಬೋರ್ ಇದಾವೆ ಹೇಳ್ತೀನಿ ಕೇಳ್ಕೊಳ್ಳಿ. ನಿಮ್ಮ ದೇಹದಲ್ಲಿ ಒಂದು ದಿನಕ್ಕೆ 8 ರಿಂದ 10 ಲೀಟ್ರು ಉತ್ಪತ್ತಿ ಆಗುತ್ತೆ. ಎಲ್ಲಿ ಉತ್ಪತ್ತಿ ಆಗುತ್ತೆ? ಅದು ಉತ್ಪತ್ತಿ ಆಗ್ಬೇಕು ಅಂದ್ರೆ ನೀವು ಫೀಡ್ ಮಾಡಬೇಕು. ನೀವು ಬೋರ್ ಹಾಕಿದ್ರೆ ಕೆಳಗಡೆ ಅಂಡರ್ ಜಲ ಇರಬೇಕಲ್ಲ. ನಿಮ್ಮೂರ ಹತ್ರ ಕೆರೆ ಇದ್ರೆ 300 ಅಡಿಗೆ ನೀರು ಬರ್ತದೆ. ನಮ್ಮ ಕೋಲಾರದ ಕಡೆ 1500 ಎಕರೆ ಜಲ ಇಲ್ಲ. ಆ ಜಲ ನೀವು ಒಳಕ್ಕೆ ಹಾಕಿರೆ ಎಲ್ಲೆಲ್ಲಿ ಉತ್ಪತ್ತಿ ಆಗುತ್ತೆ ಹೇಳ್ತೀನಿ. ನಿಮ್ಮ ಸಲೈವ, ನಿಮ್ಮ ಬಾಯಿನಲ್ಲಿ ಯಾವಾಗಲೂ ತ್ಯಾವ ಇರಬೇಕು. ಅದು ಜೊಲ್ಲು ಅಂತೀವಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿಂದ ಬರುತ್ತೆ? ಪೆರೋಟಿಡ್, ಸಬ್ಮ್ಯಾಂಡಿಬುಲರ್, ಸಬ್ಲಿಂಗ್ವಲ್ 6 ಗ್ಲ್ಯಾಂಡ್ ಇದಾವೆ, ಬೇಕಾದಷ್ಟು ಮೈನರ್ ಗ್ಲ್ಯಾಂಡ್. ಅಲ್ಲಿಂದ ಉತ್ಪತ್ತಿ ಆಗಬೇಕು. ನಿಮ್ಮ ಬಾಯಿ ಒಣಗಿದ್ರೆ ಗಬ್ಬು ವಾಸನೆ ಹೊಡೆಯುತ್ತೆ. ನಿಮ್ಮ ಬಾಯಿ ಒಣಗಿದ್ರೆ ನಿಮ್ಮ ಡೈಜೆಷನ್ ಆಗಲ್ಲ. ನಿಮ್ಮ ಜೀರ್ಣ ಶುರುವಾಗೋದು ನಿಮ್ಮ ಬಾಯಿಂದ. ಅಲ್ಲಿಂದ ಕೆಳಗೆ ಬನ್ನಿ. ನಿಮ್ಮ ಜಠರದಲ್ಲಿ ಒಂದು ದಿನಕ್ಕೆ ಹೈಡ್ರೋಕ್ಲೋರಿಕ್ ಆಸಿಡ್, ಪವರ್ಫುಲ್ ಆಸಿಡ್. ಎಂಥ ಪವರ್ಫುಲ್ ಆಸಿಡ್ ಅಂದರೆ ಬ್ಲೇಡ್ ಬೇಕಾದ್ರೆ ಕದರಿಸುತ್ತೆ. ನೀವೇನು ಕೋಳಿನ ಅರ್ಧಂಬರ್ಧಂಬ ಅಗದು ತಿಂದಿರಿ, ಗೋಂಬಿ ಮೆಚ್ಚಿನ ಕರಗಿಸೋ ಶಕ್ತಿ ಇರೋದು ಸ್ಟಮಕ್ಕಿಗೆ 600 ml. ಮ್ಯೂಕಸ್ ಅಂತ ಇರುತ್ತೆ, ಅದೊಂದು 600 ml. ಅದ್ರ ಕೆಳಗಡೆ ಬಂದ್ರೆ ನೋಡಿ, ಇಲ್ಲಿ ದೇವರು ನಿಮ್ಮ ಹೊಟ್ಟೆ, ನಿಮ್ಗೆ ಏನುದ್ದ ಹೊಟ್ಟೆಯಲ್ಲಿ ಏನೆಲ್ಲ ಇದೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾವು ಸುಮ್ಮನೆ ಡಾಕ್ಟರ್ ಆಗಲ್ಲ, ಕೇಳಿ ಡಾಕ್ಟ್ರನ್ನ. ನನ್ನ ಕಾಲದಲ್ಲಿ ಬಳ್ಳಾರಿ ಒಳಗೆ ಪ್ರತಿ ದಿನ 1.5 ವರ್ಷ ಭಾನುವಾರ ಒಂದಿನ ಬಿಟ್ರೆ 3 ಅವರ್ ಹೆಣ ಕುಯ್ಯವು ನಾವು. ಒಂದು ಹೆಣಕ್ಕೆ ಅದಕ್ಕೆ ಹೆಣ ನಮ್ಮ ದೇವರು. ನನ್ನ ಜೂನಿಯರ್ಗಳೆಲ್ಲ ಕೈ ಕುಯ್ತಾ ಇದ್ರೆ ಸೀನಿಯರ್ಗಳು ಕಾಲು ಕುಯ್ತಿರೋರು, ಅದಕ್ಕಿಂತ ಸೀನಿಯರ್ ಬ್ರೈನ್ ಕುಯ್ತಿರೋರು. ಒಂದು ಹೆಣ ಕೊಯ್ಯವಿ, ನಮ್ಗೆಲ್ಲ ಗೊತ್ತಿರುತ್ತೆ, ಅಷ್ಟು ಇಂಪಾರ್ಟೆಂಟ್. ನೋಡಿ, ನಿಮ್ಮ ಮೊಟ್ಟೆ ಒಳಗೆ 1.5 kg ಲಿವರ್ ಕೊಟ್ಟಿದ್ದಾನೆ ಭಗವಂತ. ನಿಮ್ಗೆಲ್ರಿಗೂ 1.5 kg. ಆ ಹೆಣ್ಮಕ್ಳಿಗೆ 100 ಗ್ರಾಮ್ ಕಡಿಮೆ ಕೊಟ್ಟಿದ್ದಾನೆ. ಯಾಕೆ ಗೊತ್ತಾ? ಮುಂಡೆ ಹೋಗಿ ಎಣ್ಣೆ ಹೊಡಿಯಲ್ಲ ಅಂತ. ನೀವು ಎಣ್ಣೆ ಹೊಡಿತೀರಲ್ಲ, ಅದಕ್ಕೆ ಸೂರಾಪಾನಿಗಳು ದೇವರುಗಳು ಮೊದಲೇ ಗೊತ್ತಿರೋ ಮುಂಡೆ ಮಕ್ಕಳು ಹೊಡಿತಾರೆ ಅಂತ 100 ಗ್ರಾಮ್ ಎಕ್ಸ್ಟ್ರಾ ಕೊಟ್ಟವನು. ಆದರೆ ನೀವು 100 ಗ್ರಾಮ್ ಏನು 300 ಗ್ರಾಮ್ ಹೋಗೋವರೆಗೂ ಹೊಡಿತಾನೆ ಇರ್ತೀರಿ. ಕೊನೆ ಕೈ ಕಾಲು ಸಣ್ಣ, ಹೊಟ್ಟೆ ದುಬ್ಬಣ್ಣ, ಕುಡ್ದವನು ಹೆಂಗೆ ಸಾಯ್ತಾನೆ ಅಂತ ಲಾಸ್ಟ್ ಹೇಳಿ ನಾನು ಮಾತು ನಿಲ್ಲಿಸ್ತೀನಿ. ಜಾಸ್ತಿ ಆಯ್ತು, ಇನ್ನು ಜನಗಳೆಲ್ಲ ಕಾಯ್ತಾವ್ರೆ ಪರೀಕ್ಷೆ ಮಾಡಿಸ್ಕೊಳಿಕ್ಕೆ. ನನಗೂ 12 ಗಂಟೆ ಆಯಿತು, ಹೋಗ್ಲಿಕ್ಕೆ ಸರಿ ಹೋಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಮೊಟ್ಟೆದು ನೋಡಿ, ದಯವಿಟ್ಟು ದಿನಕ್ಕೆ ನೀರು ಕುಡೀರಿ, ಸೊಪ್ಪು ತರಕಾರಿಗಳನ್ನು ತಿನ್ನಿ, ಹಣ್ಣಿ. ಚೇಪೆಗೊಂಡೆ ಹೇಳ್ತಿದ್ನಲ್ಲ ಸರ್, ಒಂದಿನ ನಮ್ಮ ಯಶವಂತಪುರ ಮಾರ್ಕೆಟ್, ನನ್ನ ಮನೆ ಹತ್ರ ಅಲ್ಲೇ ಇರೋದು ನರ್ಸಿಂಗ್ ಹೋಮ್, ಹೋಗ್ತೀನಿ. ನಮ್ಮೂರು ಕೆಂಪಣ್ಣ, ಅಲ್ಲಿ ನಾನು ಮಾರ್ಕೆಟ್ಗೆ ಹೋಗಲ್ಲ. ಹೆಣ್ಮಕ್ಳಿದ್ದೀರಮ್ಮ, ನಾನು ಅವಲ್ಲೇ ಒಂದ್ಸರಿ ಚಪ್ಪಾಳೆ ಹೊಡಿಸಿದ್ದೀನಿ. ನನ್ನ ಆಯೋಗಾಟೆ ನನ್ನ ರೈತರ ಮಗ ಅಂತ. ಈಗ ನೀವು ಹೆಣ್ಮಕ್ಳನ್ನ ಚಪ್ಪಾಳೆ ಹೊಡಿಬೇಕು. ಏನು ಗೊತ್ತಾ? ಆಯೋಗಾಟೆ ಲವ್ಲಿ ವೈಫ್ ಅಟ್ ಮೈ ಹೋಮ್.
ಹೆಂಡ್ತಿನ ಲವ್ಲಿ ವೈಫ್ ಅಂದ್ರೆ ಚಪ್ಪಾಳೆ ಹೊಡೀರಿ. ಅಯ್ಯೋ, ನಾನು ಎಷ್ಟೋ ಕಾಲೇಜ್ಗಳಲ್ಲಿ ಹೆಣ್ಮಕ್ಳಿಗೆಲ್ಲ ಹೇಳ್ಕೊಡ್ತೀನಿ, ಅಮ್ಮ ಇವತ್ತು ಮನೆಗೆ ಹೋದ ತಕ್ಷಣ ನಿಮ್ಮ ಯಜಮಾನ್ರಿ 1 ನಿಮಿಷ ನಿಂತ್ಕೊಳ್ಳಿ ನಿಂತ್ಕೋತಾರೆ. ಅವ್ರಿಗೊಂದು ಮನವಿ ಮಾಡು, ರೀ ಒಂದ್ಸಾರಿ ಲವ್ಲಿ ವೈಫ್ ಅನ್ರಿ ಅನ್ನೋವರೆಗೂ ಬಿಡಬೇಡಿ ಅಂತ ಹೇಳ್ಕೊಟ್ಟಿದ್ದೀನಿ, ನಿಮ್ಗೂ ಹೇಳ್ಕೊಟ್ಟಿದ್ದೀನಿ. ಗೊತ್ತಾಯ್ತಾ? ಹೆಣ್ಮಕ್ಳು ಯಾವ ಮನೆಯೊಳಗೆ ಲವ್ಲಿ ಇರ್ತಾರಲ್ಲ ಆ ಮನೆ ನಂಬರ್ 1. ನಾನು ಐ ಗಾಟ್ ಎ ಲವ್ಲಿ ವೈಫ್, ನನಗೆ ನಂಬರ್ 1. ಮೈ ಓನ್ಲಿ ಸನ್ ಈಸ್ ಎ ಸರ್ಜನ್, ನನ್ನ ಸೊಸೆ ಡರ್ಮಟಾಲಜಿಸ್ಟ್. ಈ ಮಟ್ಟೆದ್ರನ್ನ ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ. ಅದಕ್ಕೆ ಮೊದಲು ವಿಜ್ಞಾನವನ್ನು ವೈಜ್ಞಾನಿಕವಾಗಿ ನೀವು ತಗೋಬೇಕು. ಹಳ್ಳಿಯವರ ಮಾತು, ಹಿರಿಯರ ಮಾತು ಎಷ್ಟು ಚೆನ್ನಾಗಿದೆ ಅಂದರೆ, ಕೋವಿಡ್ ಟೈಮ್ನಾಗ ಹೇಳಿದ್ದೆ ನಾನು. ಬೀದಿ ಮಕ್ಕಳು ಬೆಳ್ಕೊಂಡೋದು, ಕೋಣೆ ಮಕ್ಕಳು ಕೊಳ್ತ್ಕೊಂಡೋದು ಅಂತ ಹೇಳಿದೆ ನಾನು. ಯಾವ ಮಕ್ಕಳು ಮಣ್ಣಾಗ ಆಡಿದ್ದಾರೆ, MML ಕೂತು ಈಜೊಡೆದಿದ್ದಾರೆ, ನಾನು ಅದೆಲ್ಲ ಮಾಡಿದ್ದೀನಿ. ಅದಕ್ಕೆ ನಾನು ಉಳ್ಕೊಂಡೆ ಕೋವಿಡ್ ಟೈಮ್ನಲ್ಲಿ. ಯಾರು ಬಹಳ ಸೂಕ್ಷ್ಮವಾಗಿ ಸಾಕಿರ್ತಾರಲ್ಲ ಮಗು, ನಾನು ಎಲ್ಲಕ್ಕೂ ಬಿಡ್ದಿರ ಮಿನರಲ್ ವಾಟರ್, ಆ ಮುಂಡೆದಕ್ಕೆ ನೆಗಡಿ ಬಂದರೂ ಉಳ್ಕೊಳ್ಳಲ್ಲ. ಯಾಕಂದ್ರೆ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಇದನ್ನೇ ಇಮ್ಯುನಿಟಿ ಅನ್ನೋದು. ನನ್ನ ಭಾಷೆಯಲ್ಲಿ ಇಮ್ಯುನಿಟಿ ಅಂದ್ರೆ ನೀವು ಆಲ್ರೆಡಿ ಭೂಮಿ ಮೇಲಿರೋ ವೈರಸ್ಗಳಿಗೆ ಎಕ್ಸ್ಪೋಸ್ ಆಗಿ ನಮ್ಮ ದೇಹದೊಳಗೆ ಸೋಲ್ಜರ್ಸ್ ಇದ್ದಾರೆ, WBCs, ಅವು ರೆಡಿ ಮಾಡ್ತವೆ ಇಮ್ಯುನಿಟಿನ. ನಾನು ಮಣ್ಣೊಳಗೆ ಆಡಿದ್ದೆ, ಅವತ್ತೇ ವೈರಸ್ ಇತ್ತು, ನನ್ಗೆ ಆಲ್ರೆಡಿ ಇಮ್ಯುನಿಟಿ ಇದೆ. ನೆನ್ನೆ ಮೊನ್ನೆ ಅಮೆರಿಕದ ಬಂದು ಹುಡುಗನಿಗೆ ಎಲ್ಲಿ ಇಮ್ಯುನಿಟಿ ಇರುತ್ತೆ? ನೆಲಕ್ಕೆ ಬಿಡಲ್ಲ, ಮುಂದೆ ಹೋಗು. ಹಂಗಾಗಿ ಅದು ಬೇಗ ಸತ್ತೋಗ್ಬಿಡ್ತದೆ. ನಮ್ಮ ಥರ ಇರ್ಬೇಕು. ಅದಕ್ಕೇನೆ ಎಲ್ಲರೂ ಕೂಡ ಹಳ್ಳಿಯವ್ರಿಗೆ ಆಯುಸ್ ಜಾಸ್ತಿ ಯಾವನಿಗೆ ಕೂಡ. ದಯವಿಟ್ಟು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ. ಕೋಳಿ ಮೊಟ್ಟೆ ಒಳಗೆ ಏನಿರುತ್ತೆ ಅಂತ ಮೆಡಿಕಲ್ ಕಾಲೇಜಿನ ಬೇಸ್ಟ್ ಹೇಳ್ದಂಗೆ ಹೇಳ್ಬಿಡ್ತೀನಿ ನೋಡಿ. 50 ಗ್ರಾಮ್ ಒಂದು ಕೋಳಿ ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆ. ನಿಮಗೆ ಆಶ್ಚರ್ಯ ಆಗ್ಬೋದು, ನಾಟಿ ಕೋಳಿ ಮೊಟ್ಟೆ ತಿನ್ಲ, ಫಾರ್ಮ್ ಕೋಳಿ ಮೊಟ್ಟೆ ತಿನ್ಲ. ನೋಡಿ 66ರಲ್ಲಿ ಬರಗಾಲ, ತಿನ್ನಕ್ಕೆ ಗತಿ ಇರಲಿಲ್ಲ. ಅದಾದ್ಮೇಲೆ ಸ್ವಾಮಿನಾಥನ್ ಬಂದ, ಪುಣ್ಯಾತ್ಮ. ಅವನಿಂದ ಗ್ರೀನ್ ರೆವಲ್ಯೂಷನ್ ಆಯಿತು. ಈ ಫಾರಮ್ಗೆ ನಾಟಿಗೆ ರುಚಿ ಹೆಚ್ಚು ಕಮ್ಮಿ ಬಿಟ್ರೆ ಬೇರೆ ಏನೂ ಡಿಫರೆನ್ಸ್ ಇಲ್ಲ. ಈಗ ಏನ್ ಮಾಡ್ತಾರೆ, ಅದಕ್ಕೆ ಕೆಲವ್ರು ಬಹಳ ಬುದ್ಧಿವಂತರು, ಫಾರಂ ಮೊಟ್ಟೆನೆ ಅದೇನೋ ನೀರ್ನಾಗ ಎದ್ಬಿಟ್ಟು ಬಣ್ಣ ಚೇಂಜ್ ಮಾಡ್ಬಿಟ್ಟು ನಾಟಿ ಅಂತ 2 ರೂಪಾಯಿ ಎಕ್ಸ್ಟ್ರಾ ತಗೊಂಡ್ಬಿಡ್ತಾರೆ. ಈ ಮಟ್ಟಕ್ಕೆ ಮೋಸ ನಡೆಯುತ್ತೆ. ನೀವು ನಾಟಿನ ತಿನ್ನಿ. ಇದನ್ನ ಒಂದು ಮೊಟ್ಟೆಯಲ್ಲಿ ಏನೇ ಇರುತ್ತೆ ಅಂದ್ರೆ 77 ಕ್ಯಾಲರಿ. ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ನೋಡಿ. ಅದರೊಳಗೆ ಕಾರ್ಬೋಹೈಡ್ರೇಟ್ ಕಡಿಮೆ ಇರುತ್ತೆ. ಪ್ರೋಟೀನ್ ನೋಡ್ರಿ 6.3 ಗ್ರಾಮ್, ಫ್ಯಾಟು 4.8 ಗ್ರಾಮ್, ಐರನ್ ಇರುತ್ತೆ ರೀ. ಮೊಟ್ಟೆ ತಿನ್ರಮ್ಮ. ಹೆಣ್ಮಕ್ಳಿಗೆ ನಿಮ್ಗೆ ರಕ್ತನೇ ಕಡಿಮೆ, ಅನೀಮಿಯಾ, ಕೋಳಿ ಮೊಟ್ಟೆ ತಿನ್ನಿ, ಬೇಯಿಸಿರೋದೊಂದು. ಐರನ್ ಇರುತ್ತೆ, 4.9, ಸೋಡಿಯಂ, ಪೊಟ್ಯಾಸಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಜಿಂಕ್, ವಿಟಮಿನ್ ಡಿ, ವಿಟಮಿನ್ ಎ. ನಿಮ್ಮ ಮೊಟ್ಟೆಯಲ್ಲಿ 13 ವಿಟಮಿನ್ಸ್ ಇರ್ತವೆ, 11 ಮಿನರಲ್ಸ್, 9 ಅಮೈನೋ ಆಸಿಡ್ಸ್. ಇವೆಲ್ಲ ಮೆಡಿಕಲ್ ಕಾಲೇಜಿನ ಪಾಠ ಹೇಳಕ್ ನನಗೆ ನಿಮಗೆ ಜನರಲಿ ಏನ್ ಹೇಳ್ತಿದ್ದೀನಿ ಅಂದ್ರೆ, ಡಾಕ್ಟರ್ ಬುಲ್ಡೆ ಹೊಡಿತಿಲ್ಲ, ಕರೆಕ್ಟಾಗಿ ಹೇಳ್ತಾವ್ರೆ ಅನ್ನೋದಕ್ಕೆ ಇದು. ಯಾಕಂದ್ರೆ ನಾನು ಬುಲ್ಡೆ ಹೊಡಿಬಾರ್ದು, ಐ ಆಮ್ ಎ ಸೈಂಟಿಸ್ಟ್, ಐ ಆಮ್ ಎ ವಿಜ್ಞಾನಿ. ನಾನು ಹೇಳಿದ್ಮೇಲೆ ನೋಡಿ, ನಿಮ್ಮ ಮೊಟ್ಟೆಯಿಂದ ಆರೋಗ್ಯ, ನಿಮ್ಮ ಮಕ್ಕಳ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಬ್ರೈನ್ ಡೆವಲಪ್ ಆಗುತ್ತೆ ರೀ. 9 ಮೊನ್ನೆ ಒಂದು ಅಮ್ಮ ನಾನು ಕೇಳಿ, ನನ್ 9 ತಿಂಗಳ ಮಗುವಿಗೆ ತಿನ್ಸ್ಬೋದಾ? ಅಮ್ಮ, ಮಕ್ಕಳಿಗೆ 4 ತಿಂಗಳು ತಾಯಿ ಹಾಲು ಅಷ್ಟೇ. ಅದಾದ್ಮೇಲೆ ಏನ್ ಬೇಕಾದ್ರೆ ನೀವು ತಿನ್ನೋದೆಲ್ಲ ತಿನ್ಸ್ಬೋದು. ಎಷ್ಟು ತಿನ್ನುತ್ತೋ ಮೊಟ್ಟೆನ ಸ್ಮ್ಯಾಶ್ ಮಾಡಿ ತಿನ್ಸಮ್ಮ. ಯಾಕಂದ್ರೆ ಕೋಲಿನ್ ಇರುತ್ತೆ ಅದರೊಳಗೆ, ನಿಮ್ಮ ಮಗಿನ ಬ್ರೈನ್ ಬೆಳೆಯುತ್ತೆ. ಲೂಟಿನ್ ಅಂಡ್ ಜಿಯಾಂತಿನ್ ಅಂತ ಇರುತ್ತೆ. ಕಣ್ಣು ಮೇಡಮ್ ಇಲ್ಲೇ ಇದ್ದಾರೆ, ಆಮೇಲೆ ನಿಮ್ಗೆ ಹೇಳ್ತಾರೆ. ಕಣ್ಣು ಒಳಪು ಬರಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಕೋಳಿ ಮೊಟ್ಟೆ ತಿನ್ನಿಸಿ, ಅದರೊಳಗೆ ಲೂಟಿನ್ ಇದೆ. ನಾನು ಇವೆಲ್ಲ ನಮಗೂ ನೆನಪಿರಲ್ಲ. ಅದೇ ನಿಮ್ಮ ಹೃದಯ, ತುಂಬಾ ಜನಕ್ಕೆ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಹೌದಾ ಡಾಕ್ಟ್ರೆ? ಭಂಡಾರ ತಿಂದ್ರೆ. BM ಹೆಗ್ಡೆ ಅವ್ರನ್ನ ಯಾರೋ ಒಬ್ರು ಕೇಳಿದ್ರು, ಅವ್ರು ನನ್ನ ಟೀಚರ್ ಅವರು. ಕೋಳಿ ಮೊಟ್ಟೆ ಪೂರ್ತಿ ತಿನ್ಬೇಕಾ, ಬಿಳಿದ್ ಮಾತ್ರ ತಿನ್ಬೇಕಾ? ಅಯ್ಯೋ ಅಣ್ಣ, ಪೂರ್ತಿ ಮೊಟ್ಟೆ ತಿಂದಿದ್ರೆ ನೀನ್ ತಿನ್ಲೇಬೇಡ ಅಂದ್ರು ಅವರು. ಈ ಭಂಡಾರ ಇದೆಯಲ್ಲ, ಅದರೊಳಗೆ ಇಂಥ ಬ್ಯೂಟಿಫುಲ್ HDL ಕೊಲೆಸ್ಟ್ರಾಲ್. ಇದು ನನ್ನ ಮೆಡಿಕಲ್ ಕಾಲೇಜ್ ಭಾಷೆ. ಈ ಕೊಲೆಸ್ಟ್ರಾಲ್ 2 ಟೈಪ್ ಇದೆ, ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್. HDL ಇಸ್ ಎ ಗುಡ್ ಕೊಲೆಸ್ಟ್ರಾಲ್. ನಿಮ್ಮ ಮೊಟ್ಟೆ ಒಳಗೆ ಗುಡ್ ಕೊಲೆಸ್ಟ್ರಾಲ್ ಇದೆ, ನಿಮ್ಮ ಹೃದಯವನ್ನು ಕಾಪಾಡುತ್ತೆ. ಅಂಜನಪ್ಪ ಡಾಕ್ಟರ್ ಹೇಳಿದ್ದು ಅಂತ ಹೇಳಿ ಯಾರನ್ನ ಕೇಳಿದ್ರೆ ನನ್ನ ಹತ್ರ ಕಳಿಸಿ. ಇಮ್ಯುನಿಟಿ, ಈ ಇಮ್ಯುನಿಟಿ ಎಲ್ಲ ಬುಲ್ಡೆ ಹೊಡೆದ್ಬಿಟ್ರು ಇದ್ರ ಟೈಮ್ನಾಗೆ. ನನಗೆ ಕೋವಿಡ್ ಟೈಮ್ನಾಗ ಒಂದು ಪ್ರಶ್ನೆ ಕೇಳಿ, ಡಾಕ್ಟ್ರೆ ಇಮ್ಯುನಿಟಿ ಹೆಂಗೆ ಇನ್ಕ್ರೀಸ್ ಆಗುತ್ತೆ? ಅಮ್ಮ, ತಾಯಿ, ಅಮ್ಮ ಹಾಕಿದ ಅಡಿಗೆನ ಖುಷಿ ಖುಷಿಯಾಗಿ ಉಣ್ಣು, ಹೆಂಡತಿ ಮಾಡಿದ ಸಾರನ್ನ ಚಪ್ಪುರ್ಸ್ಕೊಂಡು ತಿನ್ನು, ನಿನ್ನ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ. ನಮ್ಮ ಜನಗಳು ಹಣೆ ಬರ ಹೆಂಗ್ ಗೊತ್ತಾ? ಆ ಅಮ್ಮ ಹೇಳ್ತಾ, ಅಯ್ಯ ನಮ್ಮ ಯಜಮಾನ್ರ ಡಾಕ್ಟ್ರೆ ನಾನು ಮಾಡಿದ ಸಾರನ್ನ ಇಷ್ಟನೇ ಪಡಲ್ಲ, ಇದನ್ನ ತಗೊಂಡೋಗಿ ಪಕ್ಕದ ಮನೆಗೆ ಇಟ್ಬಿಟ್ಟು ನೆಕ್ಸ್ಟ್ ಡೇ ತಂದು ಕೊಟ್ರೆ ಅದು ನೆಕ್ಕೋತಾರೆ ಅಂದು. ಇದು ನಿಜ. ಇದು ನಮ್ಮ ದೇಶದ ಹಣೆ ಬರ. ನಮ್ಮ ದೇಶದೊಳಗೆ ಎಲ್ರನ್ನೂ ಕಂಡಮ್ ಮಾಡೋದ್ರಾಗೆ ಇರ್ತೀವಿ. ಯಾವತ್ತೂ ಕೂಡ ಬೇಷ್ ಅನ್ಬೇಕು.
ನೀವೆಲ್ಲ ಸೇರಿ ನಮ್ಮ ಟೀಮ್ನ ಬೇಷಂದ್ರಲ್ಲ, ಅದಕ್ಕೆ ಐ ಆಮ್ ಗ್ರೇಟ್ಫುಲ್. ಯಾವತ್ತೂ ಕೂಡ ಒಳ್ಳೆ ಕೆಲಸಕ್ಕೆ ಅಪ್ರಿಸಿಯೇಷನ್ ಸಿಗ್ಲಿ. ಇನ್ನು ಏನೇನೋ ಇದೆ ಬೇಡ, ನನಗೂ ಟೈಮ್ ಆಯಿತು. ದಯವಿಟ್ಟು ನನಗೆ ತುಂಬ ಹೆಮ್ಮೆಯಿಂದ ಹೋಗ್ತೀನಿ ವಾಪಸ್ಸು. ಇಷ್ಟು ಜನ ನಿಮ್ಮೂರಿನಲ್ಲಿ ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಸಪೋರ್ಟ್ ಹೆಂಗಿದೆ ನೋಡಿ ಸರ್. ಯಾವ ವರ್ಷಕ್ಕೆ 2 ಕ್ಯಾಂಪ್ ಮಾಡಿ ಸರ್, ನಾನು ಬರ್ತೀನಿ ನಿಮ್ಮೂರಿನಲ್ಲಿ. ಆದರೂ ನಾನಿಲ್ಲಿ ಯಾರನ್ನೂ ತಪಾಸಣೆ ಮಾಡಲ್ಲ. ನನ್ನ ನಂಬರ್ ಇದೆ, ನಾನು ಕಿಮ್ಸ್ ಹಾಸ್ಪಿಟ್ಲಿಗೆ ಚೇರ್ಮನ್ ಇದ್ದೀನಿ. ಯಾರೋ ಒಂದಿಬ್ಬರು ಕಾರ್ಡು ತೋರಿಸಿದ್ರು, ನೀವು ಬನ್ನಿ, ನಿಮಗೆ ನಾನು ನಿಮಗೆ ಸಹಾಯ ಮಾಡಿಕೊಡ್ತೀನಿ. ಇದು ನನ್ನ ಕರ್ತವ್ಯ. ನಾವೊಬ್ಬ ಹಳ್ಳಿಯ ರೈತನ ಮಗನಾಗಿ ನಮ್ಮ ಸೇವೆ ಭಾಳ ಇಂಪಾರ್ಟೆಂಟು. ಅದರಿಂದ ಕೊನೆಗೆ ನಾನು ಅವಲೇ ಹೇಳಿದೆ, ನಾಸ್ತಿಕ ಅಲ್ಲ ಆಸ್ತಿಕ. ನಾನು ಚಾಮುಂಡೇಶ್ವರಿ ಸಾಗರದ ಹತ್ರ ಇದೆಯಲ್ಲ, ಎಂತ ಚಾಮುಂಡೇಶ್ವರಿ, ಸಿಗಂದೂರು ಚೌಡೇಶ್ವರಿ ಅಲ್ಲಿ ನಾನು ಮಹಾಲಿಂಗೇಗೌಡ ಅಂತ ಓದು. ಸಾಯಂಕಾಲ 4:45 ಆಗಿತ್ತು. ನಿಮ್ ಕಾರ್ ಬಿಡಲ್ಲ ಅಂದ್ರು. ಬರೀ ಇದ್ರ ಮೇಲೆ ಹೋದೆ ನಾನು, ಬ್ರಿಡ್ಜ್ ಮೇಲೆ ಹೋಗಿ ಅಂದ್ರು. ಅವಾಗಿನ ಬ್ರಿಡ್ಜ್ ಕಟ್ಟಿರಲ್ಲ, ಅದೇನೋ ಬಾರ್ಜ್ ಮೇಲೆ ಹೋಗ್ತೀನಿ. ಕೊನೆಯ ದರ್ಶನದವರೆಲ್ಲ ಬತ್ತಾವ್ರೆ. ನಾನು ದಬ ಅಂತ ಫಾಸ್ಟ್ ಆಗಿ ನಡ್ಕೊಂಡು ಹೋದ್ರೆ ಶಿವ ಪಾರ್ವತಿ ತರ 65 ವರ್ಷದ ಅಮ್ಮ ಇರ್ಬೋದು, ಯಜಮಾನ್ರು 70 ಇರ್ಬೋದು, ಇಬ್ಬರು ಶಿವ ಪಾರ್ವತಿ ತರ ನಡ್ಕೊಂಡು ಅಲ್ಲಿಂದನೇ ನಾನು ನೋಡ್ತಾ ಬಂದ್ರು. ಅಂಜನಪ್ಪ ಡಾಕ್ಟರ್ ಅಲ್ವಾ ನೀವು ಅಂದ್ರು. ಹೌದು ಕಣಮ್ಮ ಡಾಕ್ಟ್ರೇ, ದೇವಸ್ಥಾನದ ಹತ್ರ ಸಿಕ್ಕಿದ್ದೀರಿ. ನಮ್ಮ ಯಜಮಾನ್ರು ಕೋವಿಡ್ನಲ್ಲಿ ಕೋಮಲ್ ಒಳಗಿದ್ರು. ನೀವು ಕೊಟ್ಟ ಧೈರ್ಯದಿಂದ ಇವ್ರು ಉಳ್ಕೊಂಡ್ರು, ದೇವಸ್ಥಾನಕ್ಕೆ ಬಂದಿದ್ದೀವಿ. ನೀವೇ ದೇವ್ರು ಸಿಕ್ದಂಗೆ ನನಗೆ ಕೋಟಿ ಸಿಕ್ಕಿದಷ್ಟು ಆನಂದ. ಅಷ್ಟೊತ್ತಿಗೆ ಅಮ್ಮ ಬಾಗ್ಲಾಗ್ತಾವ್ರೆ ಪೂಜಾರಿ, ಇರಮ್ಮ ನಾನು ಬೆಂಗಳೂರಿನ ಬಂದು ಮಾತಾಡ್ತೀನಿ, ಬೇಗ ಹೋದ್ರೆ ಪೂಜಾರ ಅಲ್ಲಿಂದನೇ ಹಿಂಗಂದ್ರು. ಬನ್ನಿ ನಿಧಾನ ಬನ್ನಿ. ಹತ್ರ ಹೋದರೆ ಡಾಕ್ಟ್ರೇ ನಾನೇ ಮುಖ್ಯ ಪೂಜಾರಿ, ಇದು ಪೂಜೆ ಮಾಡಿ ಎಲ್ಲ ಆಯ್ತು, ಬೀಗ ಹಾಕ್ಬೇಕು. ನಿಮ್ಮಂಥ ವೈದ್ಯರು ನೀವು ಆಂಜನಪ್ಪ ಡಾಕ್ಟರ್ ನನಗೆ ಗೊತ್ತು, ನೀವು ಬರ್ತಿದ್ದೀರ ಅಂದ್ರೆ ನಿಮ್ಗೆ ವಿಶೇಷ ಪೂಜೆ ಮಾಡಿ ಬೀಗ ಹಾಕ್ತೀನಿ, ಬನ್ನಿ ಡಾಕ್ಟ್ರೇ. ಸರ್, ಸೇವೆಗೆ ಯಾವತ್ತೂ ಕೂಡ ಎಲ್ಲೋದ್ರೂ ಕೂಡ ಸಮಾಜದಲ್ಲಿ ಗೌರವ ಇದೆ. ಆ ಗೌರವದಿಂದ ನಾನು ಬದುಕ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿಯನ್ನು ತಗೊಂಡು ದೇವ್ರು ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ. ಕೊನೆಯದಾಗಿ 100 ವರ್ಷ ಬದುಕ್ಬೇಕ್ರಿ. ಮನುಷ್ಯನಿಗೆ ಕೊಟ್ಟರು ದೇವರು 120 ವರ್ಷ, ನಡೆದಾಡುವ ದೇವರು 111 ವರ್ಷ ಬದುಕಿದ್ರು. ಆದ್ರೆ ಆಕ್ಚುಲಿ ಅವರು ನೋಡಿ, ನಾಯಿಗೆ 20 ವರ್ಷ, ಕತ್ತೆಗೆ 40 ವರ್ಷ, ಮನುಷ್ಯನಿಗೆ 120 ವರ್ಷ. ಅವ್ರದ್ದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿರ್ಲಿಲ್ಲ, ಅವ್ರು 120 ವರ್ಷ ಬದುಕಿದ್ರು. ನಾನು 100 ವರ್ಷ ಬದುಕ್ತೀನಿ. ನಿಮ್ಗೊಂದು ಹೋಗ್ತೀನಿ ಹೆಂಗ್ ಬದುಕೋದು ಅಂತ. ಇಷ್ಟೇ ಸಿಂಪಲ್. ಡಿ.ವಿ. ಗುಂಡಪ್ಪನವರು ನಮ್ಮೂರಿನವರು, ದೇವನಹಳ್ಳಿಯವರು. ಕುವೆಂಪು ಹೆಂಗ್ ಈ ಕಡೆಯವರು, ಅವ್ರು ಆ ಕಡೆಯವರು. ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಗ್ಗ ಇದೆ, ಬ್ಯೂಟಿಫುಲ್ ಆಗಿದೆ. ಅಂದ್ರೆ ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ, ನಗುತ್ತ ಬಾಳು, ನಗಿಸಿ ನಗುತ್ತ ಬಾಳುವ ವರವನ್ನು ಬೇಡಿಕೊಳ್ಳೋ ಮಂಕುತಿಮ್ಮ. ಖುಷಿಯಾಗಿರ್ರಿ, ನಗ್ತಾ ಇರ್ರಿ. ನಾನು ಹೇಳ್ತೀನಮ್ಮ, ಮಾಗಡಿ ಕಡೆಯಿಂದ ಅಮ್ಮ ಯಾಕಮ್ಮ ಇಷ್ಟು ಹೊರಗ್ತೀಯ, ಆಕಾಶ ಕಾಳ್ಚಿ ಬಿದ್ದೋಗಲ್ಲ ಕಣಮ್ಮ, ಬೈ ಚಾನ್ಸ್ ಬಿದ್ದೋಗ್ಬಿಟ್ರೆ ಸಿದ್ದರಾಮಣ್ಣನ ತಲೆ ಮೇಲೆ ಬೀಳ್ತದ ಕಣಮ್ಮ ಅಂದ್ರೆ ನಂಬೋದೇ ಇಲ್ಲ ಅಮ್ಮ. ಅವ್ರು ಚೀಫ್ ಮಿನಿಸ್ಟರ್ ಡಾಕ್ಟರ್ ಎತ್ತಿಟ್ಕೊಂಡ್ರ, ಅಯ್ಯೋ ನಮ್ಮ ಡಿ ಕೆ ಶಿವಕುಮಾರ್ ಎತ್ತಿಟ್ಕೊಂಡ್ಬಿಡಿದ್ವಿ. ಯಾರು ಎತ್ತಿಟ್ಕೊಳಕ್ಕಾಗಲ್ಲ. ನಿಮ್ ಕಷ್ಟ ನಿಮ್ದು, ಆನೆ ಕಷ್ಟ ಆನೆದು, ಸೊಳ್ಳೆ ಕಷ್ಟ ಸೊಳ್ಳೆದು, ಸೋನಿಯಾ ಗಾಂಧಿ ಕಷ್ಟ ಆಯಮ್ಮಂದು, ನನ್ನ ಕಷ್ಟ ನಂದು. ಈ ಕಷ್ಟಗಳ ಮಧ್ಯೆ ಬದುಕುವುದಿದೆಯಲ್ಲ, ಇದು ಗ್ರೇಟ್. ನೀವೆಲ್ಲ ಚೆನ್ನಾಗಿ ಬದುಕ್ರಿ ಅಂತ ಹೇಳಿ, ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಂಡು ಚಂದ್ರಶೇಖರ್ಗೊಂದು ಥ್ಯಾಂಕ್ಸ್ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.